ಈ ಜನರಲಿ ನಮ್ಮ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಪ್ರಕಾರ ಸೊ ದ ಹ್ಯೂಮನ್ ಪರ್ಸನಾಲಿಟೀಸ್, ಓಕೆ, ಹ್ಯೂಮನ್ ಪರ್ಸನಾಲಿಟೀಸ್ನ ಕ್ಲಾಸಿಫೈ ಮಾಡ್ತಾರೆ ಒಂದು 3 ಥರ. ಓಕೆ, ಅದಕ್ಕೊಂದು ಫೇಮಸ್ ಶ್ಲೋಕನೂ ಇದೆ ಸಂಸ್ಕೃತದಲ್ಲಿ. ಪ್ರರಬ್ಧತೇನ ಖಲು ವಿಘ್ನ ಭಯೇನ ನೀಚೆ ಪ್ರರಬ್ಧ ವಿಘ್ನ ವಿಹತ ವಿರಾಮಂತಿ ಮಧ್ಯ ವಿಘ್ನೇರ್ ಮುಹುರಪಿ ಪ್ರತಿಹನ್ಯ ಮನಃ ಪ್ರರಬ್ಧ ಉತ್ತಮ ಜನಃ ನ ಪರಿತ್ಯಜಂತಿ. ಸೊ ಆಲ್ ದ ಹ್ಯೂಮನ್ ಪರ್ಸನಾಲಿಟೀಸ್ ದೇ ಹವ್ ಬಿನ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಓಕೆ, ಸೊ 3 ಥರ ಒಂದು ವಿಂಗಡಣೆ ಮಾಡ್ತಾರೆ, ಕನಿಷ್ಠ, ಮಧ್ಯಮ, ಶ್ರೇಷ್ಠ. ತುಂಬ ಫೇಮಸ್, ಎಲ್ಲ ಕಡೆ ಹೋದೆಲ್ಲ ಹೇಳ್ತಾ ಇರ್ತೀನಿ, ಯಾಕಂದರೆ ಒಂದು ತುಂಬ ಮೋಟಿವೇಶ್ನಲ್ ಇನ್ಸ್ಪಿರೇಷನಲ್ ಕೋಟ್ ಇದು. ಓಕೆ, ಸೊ ಈ ಕನಿಷ್ಠ ವರ್ಗದ ಪರ್ಸನಾಲಿಟಿ ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ಡಿಸೈಡ್ ಮಾಡ್ತಾರಂತೆ ಇದು ನನ್ನಿಂದ ಆಗಲ್ಲ ಅಂತ. ಸೊ ನೀವು ತುಂಬ ಸತಿ ವಿಟ್ನೆಸ್ ಮಾಡಿರ್ತಾರೆ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಯಾವುದೋ ಒಂದು ಕೆಲಸ ಮಾಡೋರು ಇರ್ಬೋದು, ಅದನ್ನು ನೋಡಿದ ತಕ್ಷಣ ಡಿಸೈಡ್ ಮಾಡ್ತಾರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಮೀ ಅಂತ. ಓಕೆ, ಸೊ ಕನಿಷ್ಠ ವರ್ಗದ ಪರ್ಸನಾಲಿಟೀಸು. ನೆಕ್ಸ್ಟ್ ಮತ್ತೊಬ್ಬ ಮಧ್ಯಮ ವರ್ಗ, ಓಕೆ, ಮಿಡಿಯೋಕರ್. ಸೊ ಜನರಲಿ ಕನ್ನಡದಲ್ಲಿ ಅವ್ರನ್ನ ಆರಂಭ ಶೂರರು ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ ಶುರು ಮಾಡುವಾಗ ತುಂಬ ಖುಷಿಯಿಂದ ಶುರು ಮಾಡೋದು. 1 ತಿಂಗಳು 2 ತಿಂಗಳು ಹೋದಂಗೆ ಸ್ವಲ್ಪ ಡಿಫಿಕಲ್ಟೀಸ್ ಬರೋಕ್ಕೆ ಶುರು ಆಗುತ್ತಲ್ಲ, ಆವಾಗ ಅನಿಸುತ್ತೆ ಓ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ನೌ ಐ ಶುಡ್ ಕ್ವಿಟ್. ಓಕೆ, ಸೊ ಇವರು ಮಿಡಿಯೋಕರ್, ಮಧ್ಯಮ ಕೈಂಡ್ ಆಫ್ ಪರ್ಸನಾಲಿಟೀಸ್. ಮತ್ತೊಬ್ಬರು ಯಾರು ಶ್ರೇಷ್ಠ ಕೈಂಡ್ ಆಫ್ ಪರ್ಸನಾಲಿಟಿ. ಇವರು ಸ್ವಲ್ಪ ಡಿಫ್ರೆಂಟ್. ಬೇರೆಯವ್ರಿಗೆ ಏನು ಡಿಫಿಕಲ್ಟೀಸ್ ಬರ್ತಾ ಇರುತ್ತೋ ಅದೇ ಥರ ಡಿಫಿಕಲ್ಟೀಸ್ ಇವರು ಫೇಸ್ ಮಾಡ್ತಾ ಇರ್ತಾರೆ. ಆದರೆ ಎಲ್ಲ ಡಿಫಿಕಲ್ಟೀಸ್ನ ಓವರ್ಕಮ್ ಮಾಡಿ ಮುಂದೆ ಹೋಗುವಂಥ ಒಂದು ಕ್ಷಮತೆ, ಒಂದು ಸ್ಟ್ರೆಂತ್ನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅಂಥ ಸ್ಟ್ರೆಂತ್ನ ಯಾರು ಬಿಲ್ಡ್ ಮಾಡ್ಕೋತಾರೋ ಅವ್ರು ಡೆಫಿನೆಟ್ಲಿ ಎಲ್ಲ ಆಬ್ಸ್ಟ್ಯಾಕಲ್ಸ್ನು ಕ್ರಾಸ್ ಮಾಡಿ ಫೈನಲಿ ಏನು ಡೆಸ್ಟಿನೇಷನ್ ಅಂತ ಇರುತ್ತೋ ಅದನ್ನು ರೀಚ್ ಮಾಡ್ತಾರೆ. ಸೊ ಯಾವ ಥರ ಪರ್ಸನಾಲಿಟಿ ಇರಬೇಕು? ಕನಿಷ್ಠ, ಮಧ್ಯಮನ, ಶ್ರೇಷ್ಠನ? ಶ್ರೇಷ್ಠ. ಮತ್ತು ಈ ಕೆಲಸದಿ ಎಲ್ಲೋ ನಾನು ಕನಿಷ್ಠ, ಮಧ್ಯಮ, ಶ್ರೇಷ್ಠ ಅಂತ ತಕ್ಷಣ ಕೆಲವರು ಏನ್ಕೊಂಡ್ಬಿಡ್ತಾರೆ, ಇವ್ರು ಏನೋ ಕಾಸ್ಟ್ ರಿಲೇಟೆಡ್ ಏನೋ ಹೇಳ್ತಾನೋ. ಸೊ ನನ್ ಆಫ್ ದೀಸ್ ಪರ್ಸನಾಲಿಟೀಸ್ ಹ್ಯಾವ್ ಬಿನ್ ಅಟ್ಯಾಚ್ಡ್ ಬೈ ಬರ್ತ್. ಆದರೆ ಹುಟ್ಟಿದಾಗಿನಿಂದ ಅಂಟ್ಕೊಂಡಂಥ ಪರ್ಸನಾಲಿಟೀಸ್ ಅಲ್ಲ. ಓಕೆ, ಅದು ತುಂಬ ಚೆನ್ನಾಗಿದೆ. ಅದು ಸಂಸ್ಕೃತದಲ್ಲಿ ಹೇಳ್ತಾರೆ, ಕಾಮಮಯ ಏವ್ಯಂ ಮನುಷ್ಯ ಇತಿ ಸಾ ಯತ್ ಕಾಮೋ ಭವತಿ ತತ್ ಕತುರ್ಭವತಿ ಯತ್ ಕತುರ್ಭವತಿ ತತ್ ಕರ್ಮ ಕುರುತೆ ಯತ್ ಕರ್ಮ ಕುರುತೆ ತದ್ ಅಭಿಷಂ ಮಧ್ಯತೆ ಅಂತ. ಯು ಆರ್ ವಾಟ್ ಯುವರ್ ಡೀಪ್ ಡ್ರೈವಿಂಗ್ ಡಿಸೈರ್ಸ್ ಆರ್. ಆಸ್ ಆರ್ ಯುವರ್ ಡಿಸೈರ್ಸ್ ಸೊ ಈಸ್ ಯೋರ್ ವಿಲ್. As is your will, so are your deeds. As are your deeds, so is your destiny ಅಂತ. ಓಕೆ, ಸೊ ಈ ಡೆಸ್ಟಿನಿ ಅಂತ ಏನಾಗಲೇ ಸೆಟ್ ಮಾಡೋದು ಅದು ಎಲ್ಲಿ ಡಿಪೆಂಡೆಂಟ್ ಇದೆ ಅಂದರೆ ನಮ್ಮ ಥಾಟ್ ಪ್ರೊಸೆಸಲ್ಲಿ ಡಿಪೆಂಡ್ ಇದೆ. ಅದು ಪರ್ಸನಾಲಿಟಿ ಹುಟ್ಟಿದಾಗಿಂದ ಅಂಟ್ಕೊಂಡಿದ್ದಲ್ಲ. ನಮ್ಮ ಥಾಟ್ ಪ್ರೊಸೆಸ್ ಯಾವ ಥರ ಇದೆಯೋ ಆ ಥರ ನಾವು ಇವಾಲ್ವ್ ಆಗ್ತೀವಿ. ಸೊ ಅದಕ್ಕೆ ನಾವು ಸ್ವಲ್ಪ ನಮ್ಮ ಥಾಟ್ ಪ್ರೊಸೆಸ್ನ ಟ್ರಿಗರ್ ಮಾಡಿದ್ರೆ ನಾವು ಯಾವ ಥರ ಪರ್ಸನಾಲಿಟಿ ಇದೀವಿ ಅಂತ ಗೊತ್ತಿಲ್ಲ, ಬಟ್ ವಿ ಕ್ಯಾನ್ ಅಪ್ಲಿಫ್ಟ್ ಅವರ್ ಸೆಲ್ಸ್. ಇಫ್ ವಿ ಥಿಂಕ್ ವಿ ಆರ್ ಇನ್ ದ ಕನಿಷ್ಠ ವರ್ಗ, ದೆನ್ by triggering our thought process, by changing our thought process, we can uplift ourselves to where ಮಧ್ಯಮ ವರ್ಗ. ನಾವು ಮಧ್ಯಮ ವರ್ಗದಲ್ಲಿ ಇದೀವಿ ಅಂತ ಅನ್ಕೊಂಡ್ರೆ ಸ್ವಲ್ಪ ಥಾಟ್ ಪ್ರೊಸೆಸ್ ಇನ್ನೂ ಸ್ವಲ್ಪ ಟ್ರಿಗರ್ ಮಾಡಿ ಆ ಡೈರೆಕ್ಷನ್ ವರ್ಕ್ ಮಾಡಿದ್ರೆ ವಿ ಕ್ಯಾನ್ ಅಪ್ಲಿಫ್ಟ್ ourselves to where ಶ್ರೇಷ್ಠ. ಮತ್ತೊಂದು ಫೇಮಸ್ ಏನು ಅಂದರೆ, ಯಾರು ಒಂದ್ಸತಿ ಈ ಶ್ರೇಷ್ಠ ಕ್ಯಾಟಗರಿ ಆಫ್ ಪರ್ಸನಾಲಿಟಿ ಸೇರ್ತಾರೋ ಸೊ ಅವ್ರು ಏನನ್ನು ಅನ್ಕೋತಾರೋ, ಓಕೆ, ಅದನ್ನು ತಡೆಯುವಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ವಂತೆ. ಓಕೆ, ದೇರ್ ಇಸ್ ನೋ ಫೋರ್ಸ್ ಆನ್ ದಿಸ್ ಅರ್ತ್ ವಿಚ್ ಕ್ಯಾನ್ ಸ್ಟಾಪ್ ದೆಮ್ ಫ್ರಮ್ ವಿನ್ನಿಂಗ್. ಓಕೆ, ವಿಚ್ ಕ್ಯಾನ್ ಸ್ಟಾಪ್ ದೆಮ್ ಫ್ರಮ್ ವಿನ್ನಿಂಗ್. ಸೊ ಆಲ್ರೆಡಿ UPSC ಎಕ್ಸಾಮು ಇಂಥ ಟಫ್ ಇದೆ ಅಂತ ಗೊತ್ತಿದ್ರೂ ಕೂಡ, ತುಂಬ ಕಾಂಪಿಟೇಷನ್ ಇದೆ ಅಂತ ಗೊತ್ತಿದ್ರೂ ಕೂಡ ನಾವೇನು ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀವಲ್ವಾ. ಸೊ ಆಲ್ರೆಡಿ ವಿ ಆರ್ ಪಾರ್ಟ್ ಆಫ್ ದಟ್ ಶ್ರೇಷ್ಠ ಕೈಂಡ್ ಆಫ್ ಪರ್ಸನಾಲಿಟಿ. ಓಕೆ, ದರ್ ಇಸ್ ನೋ ಡೌಟ್ ಇನ್ ದಟ್. ಓಕೆ, ನಾವು ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಸೆಟ್ ಅ ಪ್ರಾಪರ್ ಗೋಲ್ ಸೆಟ್ ಮಾಡಬೇಕು. ಆ ಗೋಲ್ ರೀಚ್ ಆಗೋದಕ್ಕೆ ನಾವು ಡೇ ಟು ಡೇ ವರ್ಕ್ ಮಾಡಬೇಕಾಗುತ್ತೆ. ಆ ಥರ ವರ್ಕ್ ಮಾಡಿದ್ದೆ ನಿಜ ಆದರೆ ಡೆಫಿನೆಟ್ಲಿ ವಿಲ್ ರೀಚ್ ಡೆಸ್ಟಿನೇಷನ್. ಓಕೆ, ಸೊ ಅದಕ್ಕೆ ಬಹುಶಃ ಮೊದಲೇ ಗೋಲ್ ಸೆಟ್ ಮಾಡಿದ್ರಿಲ್ಲ ಗೊತ್ತಿಲ್ಲ, ಬಟ್ ಇವತ್ತಿಂದ ಇಲ್ಲಿ ಸೆಟ್ ಅ ಗೋಲ್. ಸೊ ಆಮೇಲೆ ಯಾರಾದರೂ ಫ್ರೀ ಇದ್ರೆ ಆಫೀಸಲ್ಲಿ ಹೋಗಿ, ಓಕೆ, ಅಲ್ಲಿ ಆಫೀಸ್ ಯಾವುದು ಲೈಬ್ರರಿ ಎಂಟ್ರೆನ್ಸಲ್ಲೇ ಒಂದು ಕೋಟ್ ಹಾಕಿದ್ದೀವಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ರೆಡ್. ಸೊ ಯು ರೀಡ್ ದಟ್ ಕೋಟ್ ಎವ್ರಿ ಡೇ. ಯು ಜಸ್ಟ್ ಮೆಮರೈಸ್ ದಟ್ ಕೋಟ್. ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಏನು ದೇವ್ರ ಮಂತ್ರ ಹೇಳ್ತಾ ಇರ್ತಾರಲ್ಲ, ಆ ದೇವ್ರ ಮಂತ್ರದ ಜೊತೆ ಮತ್ತು ಹೇಳ್ತಾ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇಟ್. ಯು ವಿಲ್ ಫಸ್ಟ್ ರಿಸೈಟ್ ದಟ್ ಕೋಟ್. ವಾಟ್ ಇಸ್ ದಟ್ ಕೋಟ್? ಟೇಕ್ ಅಪ್ ಒನ್ ಐಡಿಯಾ. ಹೇಳ್ಬೋದಾ ಪ್ರದೀಪ್? ಎಸ್, ಗಿವ್ ಅ ಟ್ರೈ. ಕೂತ್ಕೊಂಡು ಹಾಂ ಹೇಳಿ. So correct. Take up one idea. Okay, take up one idea. Make that one idea your life. Think of it, dream of it, live on that idea. Let your brain, let your muscles, let your nerves, let each and every part of your body be filled with that idea and leave every other idea alone. This is the key to success ಅಂತ. ಓಕೆ, ಸೊ ಎಲ್ರಿಗೂ ಏನಿರುತ್ತೆ, ಎಲ್ರಿಗೂ IAS ಆಗಬೇಕು ಅಂತ ಇರುತ್ತೆ, ಬರೀ ಕನಸು ಕಾಣ್ತಾ ಇರ್ತಾರೆ ಅದ್ರ ಬಗ್ಗೆ. ಓಕೆ, ಬರೀ ಕನಸು ಕಂಡ್ರೆ ಆಗಲ್ಲ. ಓಕೆ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯರ್ ಲೈಫ್. ಅದು ಗುರಿ ನಿಮ್ಮ ಜೀವನ ಆಗಬೇಕು ಅದು. ಓಕೆ, ಸೊ ಪ್ರತಿಯೊಂದು ಏನೋ ರಕ್ತ ಕಣದಲ್ಲೂ ದೇ ಶುಡ್ ಬಿ ಓನ್ಲಿ ಒನ್ ವರ್ಡ್ ದಟ್ ಹ್ಯಾವ್ ಟು ಕ್ರ್ಯಾಕ್ ಸಿವಿಲ್ ಸರ್ವಿಸಸ್. ಪ್ರತಿಯೊಂದು ಉಸಿರಾಟ ಏನೋ ಮಾಡ್ತಾ ಇತ್ತು, ಬ್ರೀದಿಂಗ್ ಮಾಡ್ತಾ ಇತ್ತು, ಬ್ರೀದಿಂಗಲ್ಲಿ ಇನ್ಹೇಲ್ ಮಾಡಿದಾಗ ಕೂಡ ವಾಟ್ ಶುಡ್ ಕಮ್ ಇನ್ಸೈಡ್, ಇಟ್ ಶುಡ್ ನಾಟ್ ಬಿ ಏರ್, ಇಟ್ ಶುಡ್ ಬಿ IAS. ಓಕೆ, ವಿತ್ ಸಚ್ ಕೈಂಡ್ ಆಫ್ attitude when we prepare, then itself we will be able to reach the destination. Okay, so already you are a Shrestha kind of personality. Now already you have set a goal also. So in that direction if you start working, definitely we will be able to reach the destination.
very soon. Okay, very soon. And only when we are inspired by some great things, we can also work in that direction. ತುಂಬ ಚೆನ್ನಾಗಿದೆ. ನಾವು ಯಾವ ಥರ ಗೋಲ್ ಸೆಟ್ ಮಾಡ್ತೀವೋ ಅದ್ರ ತಕ್ಕಂತೆ ನಮ್ಮ ಸೆರೆಬ್ರಲ್ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಓಕೆ, ನಾವು ತುಂಬ ಚಿಕ್ಕ ಗೋಲು, ಎಲ್ಲೋ ಒಂದು ಕಡೆಯಪ್ಪ ನಾನು ಚಿಕ್ಕದು ಅಂತ ಅನ್ಕೋಬೇಡಿ, ಬಟ್ ಪೊಸಿಷನ್ಸಲ್ಲಿ ಒಂದು ಹೆರಾರ್ಕಿ ಅಂತ ಇರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅನ್ಕೊಂಡ್ರೆ ಆಟೋಮೆಟಿಕಲಿ ಸೆರೆಬ್ರಲ್ ಸಿಸ್ಟಮ್ ಅದಕ್ಕೆ ಏನು ಬೇಕೋ ತಕ್ಕಂತೆ ಅಷ್ಟೇ ಕಂಟೆಂಟ್ನ ಓದಕ್ಕೆ ಶುರು ಮಾಡುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಳೋದು ಡಿಫಿಕಲ್ಟ್ ಆಗುತ್ತೆ. ಆದರೆ ಗೋಲ ನೀವು ಜಾಸ್ತಿ ಮಾಡ್ತಾ ಹೋದಂಗೆ UPSC ಅಂತ ಮಾಡಿದಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಲ್ಸೋ ಇಟ್ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್. ಇವೆಲ್ಲ ವಿಟ್ನೆಸ್ ಮಾಡಿರ್ಬೋದು. 10th ಬಿಟ್ಟು 11th ಹೋದಾಗ 10th ಅಲ್ಲೇ ಚಿಕ್ಕ ಬುಕ್ ಇರುತ್ತೆ, 11th ಅಲ್ಲಿ ಇಷ್ಟು ದಪ್ಪ ಬುಕ್ ಇರುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಏನಿಸುತ್ತೆ, ಈ ಬುಕ್ ನನ್ನಿಂದ ಓದೋದಕ್ಕೆ ಸಾಧ್ಯನಾ ಅಂತ. ಸೊ ಮೆನಿ ಆಫ್ ಯು ರೀಡ್ ದಟ್ ಬುಕ್ ಅಗೇನ್ ವಿಲ್ ಟಾಪ್ ಆಸ್ ವೆಲ್. ಮುಗಿದು ಗ್ರಾಜುಯೇಷನ್ ಬರ್ತೀರಾ, ಅಲ್ಲಿ ಮತ್ತೆ ಬೇರೆ ಥರ ಬುಕ್ಸು. ಸೊ ಏನಾಗುತ್ತೆ, ನಮ್ಮ ಸೆರೆಬ್ರಲ್ ಸಿಸ್ಟಮ್ ಆಟೋಮೆಟಿಕಲಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಸೆಟ್ ಮಾಡುವಾಗನೇ ಗೋಲ್, ಒಂದು ದೊಡ್ಡ ಗೋಲ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದೇನು ಮೆಂಟಲ್ ಬ್ಯಾರಿಯರ್ಸ್ ಇರುತ್ತೋ ಅದನ್ನೆಲ್ಲನೂ ಬ್ರೇಕ್ ಮಾಡ್ಬೋದು ಅಂತ. ಓಕೆ, ಸೊ ಒಂದು ಪತಂಜಲಿ ಯೋಗ ಸೂತ್ರಾಸಲ್ಲಿ ತುಂಬ ಫೇಮಸ್ ಆಗಿ ಹೇಳ್ತಾರೆ. ಸೊ ಇದನ್ನು ಬೇಕಾದ್ರೆ ಆಮೇಲೆ ಶೇರ್ ಮಾಡ್ತೀನಿ. ಯು ಹ್ಯಾವ್ ಟು ಜಸ್ಟ್ ಮೆಮರೈಸ್ ದಿಸ್ ಕೋಟ್ ಎವ್ರಿ ಡೇ. ಯು ಹ್ಯಾವ್ ಟು ರಿಕಾಲ್. ಓಕೆ, ಇಟ್ ವಿಲ್ ಜಸ್ಟ್ ಡೆಫಿನೆಟ್ಲಿ ವಾಟ್ ಬೂಸ್ಟ್ ಯು ವಿತ್ ದ ಎನರ್ಜಿ. ಸೊ ವೆನ್ ಯು ಆರ್ ಇನ್ಸ್ಪೈರ್ಡ್ ಬೈ ಸಮ್ ಗ್ರೇಟ್ ಪರ್ಪಸಸ್, when you are inspired by some great purposes, some extraordinary projects, all your thoughts will break their bonds. Your mind transcends limitations and your consciousness expands in every direction, and you find yourself in a new, great and wonderful world. All the dormant forces, faculty and talents will become alive, and you discover yourself to be a far greater personality than you ever yourself dreamed to be. ಸೊ ವೆನ್ ಯು ಆರ್ ಇನ್ಸ್ಪೈರ್ಡ್ ಬೈ ಸಮ್ ಗ್ರೇಟ್ ಪರ್ಪಸಸ್, ಈ IAS ಅನ್ನೋಂಥದ್ದು ಚಿಕ್ಕ ಪರ್ಪಸ್ ಅಲ್ಲ, ದೊಡ್ಡ ಎಕ್ಸ್ಟ್ರಾರ್ಡಿನರಿ ಪರ್ಪಸ್ ಇದು. ಇಂಥ ಪರ್ಪಸ್ದಿಂದ ನೀವು ಇನ್ಸ್ಪಿರೇಷನ್ ಆದಾಗ ನಿಮ್ಮ ಮೆಂಟಲ್ ಬ್ಯಾರಿಯರ್ಸ್ ಏನಿರುತ್ತೆ, ನಾನು ಇಷ್ಟೇ ಓದೋಕ್ಕಾಗುತ್ತೆ, ಇಷ್ಟು ಓದೋಕ್ಕಾಗಲ್ಲ, ಎಲ್ಲ ಬ್ಯಾರಿಯರ್ಸು ಬ್ರೇಕ್ ಆಗುತ್ತೆ. ನಿಮ್ಮ ಒಳಗಡೆ ಇರುವಂಥ ಶಕ್ತಿ ಜಾಗೃತ ಆಗುತ್ತೆ. ನೀವು ಮೊದಲು ಎಂಥ ಪರ್ಸನಾಲಿಟಿ ಅಂತ ಅನ್ಕೊಂಡಿದ್ರು ಅದರಿಗಿಂತಲೂ ಶ್ರೇಷ್ಠ ಪರ್ಸನಾಲಿಟಿಯಾಗಿ ಎಮರ್ಜ್ ಆಗಿ ನೀವೇನು ಗೋಲ್ ಅಂತ ಸೆಟ್ ಮಾಡ್ತೀರೋ ಈಸಿಯಾಗಿ ಅದನ್ನು ರೀಚ್ ಮಾಡ್ಬೋದು ಅಂತ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ಓಕೆ, ಸೊ ಹೆನ್ಸ್ ಐ ವಿಲ್ ಅರ್ಜ್ ಯು ಆಲ್ ಆಫ್ ಯು ಟು ಸೆಟ್ ಅ ಗೋಲ್ ಡೇ ಇನ್ ಆ್ಯಂಡ್ ಡೇ ಔಟ್. ಯು ವಿಲ್ ಬ್ರೀತ್ ಅಬೌಟ್ UPSC. Okay, so every blood which flows through your veins, you just teach it. You should only take the information of what IAS itself. In that fashion, when we work within a span of a year or two, we'll be able to crack this examination. Okay, definitely we'll be able to crack the examination.